ಇನ್ನು ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಮುಡಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಕಾಂಗ್ರೆಸ್ ಈ ಚುನಾವಣಾ ಬಾಂಡ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಾಣಗಳನ್ನ ಬಿಡ್ತಾ ಇದೆ. FIR ಕೂಡ ಆಗಿದೆ ಸದ್ಯಕ್ಕೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಂದೇನಾಗುತ್ತೆ? ನಿರ್ಮಲಾ ಸೀತಾರಾಮನ್ ಹಾಗೆ ನಳಿನ್ ಕುಮಾರ್ ಕಟೀಲ್, ವಿಜೇಂದ್ರ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆಗೆ ಏನು FIR, ಅದಕ್ಕೆ ತಡೆಯಾಜ್ಞೆ. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆ FIRಗೆ ತಡೆಯಾಜ್ಞೆ. ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು FIR ಆಗಬೇಕು ಅಂತ. ಆದ್ರೆ ಆ FIR ಏನಿದೆ ಅದಕ್ಕೆ ತಡೆಯಾಜ್ಞೆ. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆ, ಈ ಇಡೀ ದಾಳಿಗಳನ್ನ ಮಾಡಿ ಏನು ಫಾರ್ಮಾ ಕಂಪನಿ ಒಂದಿಷ್ಟು ಬಾಂಡ್ಗಳನ್ನ ಖರೀದಿ ಮಾಡೋಕೆ ಒತ್ತಡ ಹಾಕಲಾಯಿತು, ಬ್ಲ್ಯಾಕ್ ಮೇಲ್ ಮಾಡಲಾಯಿತು ಅನ್ನೋ ಆರೋಪ ಏನಿತ್ತು. ಸದ್ಯ ಆ FIR ಏನಿದೆ ನಿರ್ಮಲಾ ಸೀತಾರಾಮನ್, ನಳಿನ್ ಕುಮಾರ್ ಕಟೀಲ್, ವಿಜೇಂದ್ರ ಇವರೆಲ್ಲರ ಹೆಸರು ಕೂಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ತಡೆ ಆಜ್ಞೆ ಬಂದಿದೆ. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆ ಮಾಡಿರುವಂತಹ ಒಂದು ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟೋರಲ್ ಬಾಂಡ್ ಅನ್ನ ಬಳಸಿಕೊಂಡು ಕೆಲವೊಂದಷ್ಟು ಕಂಪನಿಗಳ ಮೇಲೆ ಭಯ ಮೂಡಿಸುವಂತ ವಾತಾವರಣ ಮಾಡಿ ಅದಾದ್ಮೇಲೆ ಬಾಂಡ್ಗಳನ್ನು ಖರೀದಿ ಮಾಡೋ ಹಾಗೆ ಸುಲಿಗೆ ಮಾಡಲಾಯಿತು ಪಕ್ಷಕ್ಕೋಸ್ಕರ ಅಂತ. ಇದಕ್ಕೆ ಕೋರ್ಟ್ ಇದರ ಬಗ್ಗೆ FIRಗೆ ಸೂಚನೆಯನ್ನ ಕೊಟ್ಟಿತ್ತು, ಒಂದಷ್ಟು ಸೆಕ್ಷನ್ಗಳನ್ನ ಹಾಕಿದ್ರು. ಆದ್ರೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದಾಗ ಅಲ್ಲಿ ಏಕಸದಸ್ಯ ಪೀಠ ಈಗ ಸ್ಟೇ ಅನ್ನ ತಂದಿದೆ. ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಎಂ ನಾಗಪ್ರಸನ್ನ ಅವರು ಈಗ ಸ್ಟೇ ತಂದಿದ್ದಾರೆ, ಅಂದ್ರೆ ಆದೇಶವನ್ನು ಕೊಟ್ಟಿದ್ದಾರೆ. ಸ್ಟೇಯನ್ನು ಅಪ್ಲೈ ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಆದ್ರೆ ಈಗ ಆ ಸ್ಟೇಗೆ ಈಗ ಬೆಂಬಲ ಸಿಕ್ಕಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಲಾಗಿದೆ FIRಗೆ. ಹೈಕೋರ್ಟ್ ನ್ಯಾಯಾಧೀಶರು ಎಂ ನಾಗಪ್ರಸನ್ನ ಅವರಿಂದ ಆದೇಶ ಬಂದಿದೆ. ಆ ಕಾರಣಕ್ಕೆ ಬಹಳ ಕುತೂಹಲ ಆಯಿತು, ಏನಾಗುತ್ತೆ FIR ಆದಮೇಲೆ ಸಹಜವಾಗಿ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ, ವಿಚಾರಣೆಗೂ ಕೂಡ ಏನಾದರೂ ಬರಬೇಕಾಗಿತ್ತಾ ಏನು ಅಂತ. ಆದರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಈ ಚುನಾವಣಾ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ A3 ಆಗಿ JP ನಡ್ಡಾ ಹಾಗೆಯೇ EDಯನ್ನು ಬಳಸ್ಕೊಂಡಿದ್ರು ಅಂತ ಭಾಳ ಮುಖ್ಯವಾಗಿ ಇಲ್ಲಿ ಆರೋಪ ಮಾಡಲಾಗಿತ್ತು. ಒಂದಷ್ಟು ಕಂಪ್ನಿಗಳ ಮೇಲೆ ದಾಳಿ ಮಾಡಿ ಒಂದಿಷ್ಟು ಅಮೌಂಟನ್ನು, ಅಂದರೆ ದಾಳಿ ಮಾಡಿದಾಗ ಇಷ್ಟು ಅಲ್ಲಿ ದುಡ್ಡು ಸಿಕ್ಕಿತ್ತು, ಹಾಗೆಯೇ ಈ ಬಾಂಡ್ಗಳನ್ನು ಖರೀದಿ ಮಾಡೋಕ್ಕೆ ಒತ್ತಾಯ ಮಾಡಲಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಾಧಿಕಾರಿ ಸಂಘರ್ಷ ಪರಿಷತ್ನ ಆದರ್ಶ ಅಯ್ಯರ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಈ ದೂರು ಸಂಬಂಧ ವಿಚಾರಣೆ ನಡೆಸಿದಂಥ 42ನೇ ACMM ಕೋರ್ಟ್ ದೂರಿನ ಪ್ರತಿ ಮತ್ತು ದಾಖಲೆ ಏನಿದೆ ಎರಡನ್ನೂ ಕೂಡ ಠಾಣೆ ಕಳಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು, ಆದೇಶ ಕೊಟ್ಟಿದ್ರು. ಬೆಂಗಳೂರಿನ ತಿಲಕ್ ನಗರ ಠಾಣೆಗೆ ಕಳಿಸುವಂತೆ ಕೋರ್ಟ್ ಕಚೇರಿಗೆ 42ನೇ ACMM ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಈಗ ಹೈಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ಬಂದಿದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಇದೀಗ ಈ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ಚರ್ಚೆಗೆ ಕಾರಣವಾದಂತಹ ವಿಚಾರ, ಜೊತೆಗೆ FIR ಕೂಡ ಬಹಳ ಮುಖ್ಯವಾಗಿತ್ತು ಇದರಲ್ಲಿ. ಈಗ ಏನು ಕೋರ್ಟ್ ಏನು ಹೇಳಿದೆ, ಹೈಕೋರ್ಟ್ ಕಡೆಯಿಂದ ಏನು ಆದೇಶ ಬಂದಿದೆ ಅಂತ? ಅವಿನಾಶ್, ಮೊನ್ನೆ FIR ದಾಖಲಾಗಿತ್ತು ಶನಿವಾರ ಈ ಕೇಸಿಗೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ನಳಿನ್ ಕುಮಾರ್ ಕಟೀಲ್ ಮತ್ತಿರೋರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಎರಡೂ ಕಡೆ ವಕೀಲರು ಹಾಜರಾಗಿದ್ರು. ಪ್ರಶಾಂತ್ ಭೂಷಣ್ ಅವರು ಈ ಕೇಸ್ನ ತನಿಖೆ ಅವಶ್ಯಕತೆ ಇದೆ, ಯಾಕಂದ್ರೆ ಸುಲಿಗೆ ಮಾಡಿದ್ದಾರೆ, ಮತ್ತೆ EDಯ ಒಂದು ದಾಳಿಯ ಒಂದು ಬೆದರಿಕೆ ಹಾಕಿ ಈ ರೀತಿ ಸುಲಿಗೆ ಮಾಡಿದ್ದಾರೆ ಅನ್ನುವಂತ ಒಂದು ವಾದನ ಮಾಡಿದ್ರು. ಆದ್ರೆ ಈಗ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇದೆಲ್ಲೂ ಕೂಡ ಈ ಆರೋಪಗಳು ಸುಲಿಗೆ ವ್ಯಾಖ್ಯಾನದ ಸನ್ನಿಹಿತಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನು ಅರ್ಜಿದಾರರು ವಾದ ಮಾಡಿದ್ರು, ಅದನ್ನ ಪರಿಗಣಿಸಿದೆ. ಜೊತೆಗೆ ಈಗ ಸುಲಿಗೆ ವ್ಯಾಖ್ಯಾನನೂ ಕೂಡ ಹೈಕೋರ್ಟ್ ಮಾಡಿದೆ. ಅಂದ್ರೆ ಯಾರು ಅಗ್ರೀವ್ಡ್ ಪಾರ್ಟಿ ಇರ್ತಾರೆ, ಅಂದ್ರೆ ನನ್ನಿಂದ ಇಷ್ಟು ಹಣವನ್ನು ಕಿತ್ಕೊಂಡಿದ್ದಾರೆ ಅಂತೇಳಿ ಯಾರಾದ್ರೂ ಆರೋಪ ಮಾಡಿದ್ರೆ ಅಂತ ವ್ಯಕ್ತಿ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು. ಆದ್ರೆ ಮೂರನೇ ವ್ಯಕ್ತಿ, ಅಂದ್ರೆ ಅದಕ್ಕೆ ಸಂಬಂಧನೇ ಪಡೆದಿರುವಂತ ವ್ಯಕ್ತಿ ಮತ್ತೆ ಯಾವುದೇ ಬಗ್ಗೆ ಮಾಹಿತಿ ಇಲ್ದಿರುವಂತ ವ್ಯಕ್ತಿ ಈ ರೀತಿ ದೂರು ಸಲ್ಲಿಸೋದು ಸರಿಯಲ್ಲ ಅಂತೇಳಿ ಮೇಲ್ನೋಟಕ್ಕೆ ಹೈಕೋರ್ಟ್ ಅಭಿಪ್ರಾಯ ಪಟ್ಟು ಈ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ ಮುಂದಿನ ವಿಚಾರಣೆವರೆಗೆ, ಅಂದ್ರೆ ಈಗ ಅಬ್ಜೆಕ್ಷನ್ ಸಲ್ಲಿಸಿ ಅಂತೇಳಿ ಈಗ ದೂರುದಾರರು ಕೂಡ ಸೂಚನೆಯನ್ನು ಕೊಟ್ಟಿದೆ. ಈಗ ಅವರು ಆಕ್ಷೇಪಣೆಯನ್ನ ಸಲ್ಲಿಸೋವರೆಗೂ ಕೂಡ ಈ ರಿಲೀಫ್ ಇರುತ್ತೆ, ಅಂದ್ರೆ ಇನ್ನು ಕೆಲವು ದಿನಗಳ ಕಾಲ ಈ ರಿಲೀಫ್ ಇರುತ್ತೆ. ಹೀಗಾಗಿ ಇದು ಒಂದು ರೀತಿ ತನಿಖೆಗೆ ತಡೆಯಾಜ್ಞೆ ಸಿಕ್ಕಿರೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ತನಿಖೆಗಳು ಇನ್ನು ಮುಂದೆ ನಡೆಯೋದಿಲ್ಲ. ಧನ್ಯವಾದ ರಮೇಶ್. ಇದು ಬಿಜೆಪಿ ವಿರುದ್ಧ ಬಾಂಡ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋಕ್ಕೆ ಮುಂದಾಗಿತ್ತು ಕಾಂಗ್ರೆಸ್. ಆದರೆ ಸದ್ಯಕ್ಕೆ ಈಗ ಮೊನ್ನೆ FIR ಆದಾಗ ಆರಂಭಿಕ ಯಶಸ್ಸು ಅಂತ ಅನಿಸಿತ್ತು. ಆದರೆ ಈಗ ಹೈಕೋರ್ಟ್ ಕಡೆಯಿಂದ ಒಂದು ಮಧ್ಯಂತರ ಸ್ಟೇ ಅಂತ ಬಂದಿರೋದ್ರಿಂದ ಈಗ ತಾತ್ಕಾಲಿಕವಾದಂಥ ರಿಲೀಫ್ ಸಿಗುತ್ತೆ. ಮುಂದೆ ಸದ್ಯಕ್ಕೇನು ವಿಚಾರಣೆ ನಡೆಯೋದಿಲ್ಲ. ವಿಚಾರಣೆಗೆ ಇವರೆಲ್ಲರೂ ಕೂಡ ಹಾಜರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು, ಏನಾದರೂ ಇನ್ವೆಸ್ಟಿಗೇಷನ್ ಶುರುವಾಗಿದ್ರೆ.